ಹಲೋ ಫ್ರೆಂಡ್ಸ್, ನಾನಿವತ್ತು ಗಿರ್ಮಿಟ್ ಮಾಡ್ತಾಯಿದ್ದೀನಿ. ಫಸ್ಟ್ಗೆ ಒಂದು ನಿಂಬೆಹಣ್ಣಷ್ಟು ಸೈಜಿದ್ದು ಹುಣಸೆಹಣ್ಣು ತೊಗೊಂಡು ನೀರಲ್ಲಿ ನೆನೆಸಿಡೋಣ. ಇವಾಗ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡು ಹುಣಸೆಹಣ್ಣು ನೆಂದಿರುತ್ತೆ ಅದನ್ನು ರಸ ಎಲ್ಲ ಸಪ್ರೇಟಾಗಿ ಕಿವುಚಿ ಎತ್ತಿಟ್ಕೊಳ್ಳೋಣ. ಒಂದು ಬಾಣಲೆಗೆ ಒಂದು 3 ಚಮಚ ಎಣ್ಣೆ ಹಾಕಿ ಅದಕ್ಕೆ ಒಂದು ಹಿಡಿಯಷ್ಟು ಶೇಂಗಾ ಬೀಜ ಹಾಕಿ ಕರೆದಿಟ್ಕೊತಾ ಇದ್ದೀನಿ. ಶೇಂಗಾ ಬೀಜ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಮ್ಮ ಮನೇಲಿ ಕೆಲವರಿಗೆ ಶೇಂಗಾ ಬೀಜ ಬೇಕು, ಕೆಲವರಿಗೆ ಬೇಡ. ಸೊ ಅದಕ್ಕೆ ನಾನು ಕರೆದ್ಬಿಟ್ಟು ಮೊದಲೇ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಅದೇ ಎಣ್ಣೆಗೆ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಣ ಚೆನ್ನಾಗಿ. ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೋಣ. ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿ, ಯಾಕಂದರೆ ನಾವು ಹುಣಸೆಹಣ್ಣು ರಸ ಬಿಡ್ತೀವಿ, ಆವಾಗ ಕಡಿಮೆ ಆಗಬಾರ್ದು, ಅದಕ್ಕೋಸ್ಕರ. ಇವಾಗ ಒಂದಿಷ್ಟು ಬೆಲ್ಲನ ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಸ್ವಲ್ಪ ಕರಗಬೇಕು, ಅದಕ್ಕೋಸ್ಕರ ಹುಣಸೆಹಣ್ಣು ರಸ ಇರುತ್ತಲ್ಲ ಅದನ್ನು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆಯನ್ನು ಬೇಯಿಸ್ಕೊಳ್ಳೋಣ. ಒಗ್ಗರಣೆ ಬೇಯ್ತಾ ಇದೆ ಅಂದಾಗ ಇವಾಗ ಒಂದು ಅರ್ಧ ಕಪ್ಪಷ್ಟು ನೀರು ಅದಕ್ಕೆ ಹಾಕಿ ಮತ್ತೆ ಸ್ವಲ್ಪ ಒಗ್ಗರಣೆ ಎಲ್ಲ ಕುದಿಸ್ಕೋಬೇಕು. ಇವಾಗ ಒಂದು 4 ಚಮಚದಷ್ಟು ಪುಟಾಣಿ ಹಿಟ್ಟನ್ನು ಅದಕ್ಕೆ ಹಾಕಿಬಿಟ್ಟು ಮತ್ತೆ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಒಗ್ಗರಣೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ಸ್ವಲ್ಪ ಆರಲಿ. ತಣ್ಣಗಾದ್ಮೇಲೆ ಅದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದು ಮಂಡಕ್ಕಿ ಇರುತ್ತಲ್ಲ, ಮಂಡಕ್ಕಿ ಅಷ್ಟು ಹಾಕಿ ಕಲಿಸ್ಕೊಳ್ಳೋಣ. ನಾನಿಲ್ಲಿ 4 ಜನಕ್ಕಾಗುವಷ್ಟು ಗಿರ್ಮಿಟ್ ಮಾಡ್ತಾಯಿದ್ದೀನಿ. ಒಗ್ಗರಣೆ ಸ್ವಲ್ಪ ಜಾಸ್ತಿ ಇದ್ರೇ ಗಿರ್ಮಿಟ್ಟು ತುಂಬ ರುಚಿಯಾಗಿರ್ತೈತಿ. ಆದಷ್ಟು ಒಗ್ಗರಣೆ ಸ್ವಲ್ಪ ಜಾಸ್ತಿನೇ ಇರಲಿ. ಮಂಡಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಗ್ಗರಣೆ. ಇವಾಗ ಒಂದು ಪ್ಲೇಟಿಗೆ ಗಿರ್ಮಿಟ್ ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿ, ಹೆಚ್ಚಿದ ಹಸಿ ಈರುಳ್ಳಿ ಮತ್ತು ಸೇಬು, ಶೇಂಗಾ ಬೀಜ, ಇಲ್ಲಿ ಕೊತ್ತಂಬರಿ ಇರಲಿಲ್ಲ, ಸೊ ನಾನು ಕೊತ್ತಂಬರಿ ಹಾಕ್ತಾಯಿಲ್ಲ. ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಓಕೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ.